ಸಾಕಷ್ಟು ತೃಪ್ತಿಕರವಾದಂತಹ ಕೆಲಸಗಳಲ್ಲಿ ಆಗಿದ್ದಾವೆ. ಅದಕ್ಕೆ ಕಾರಣ VWSC ಕಮಿಟಿಯ ಸದಸ್ಯರು, ಇಲ್ಲಿಯ ಜನರು ಅನ್ನುವ ಒಂದು ಮಾತನ್ನು ಕೂಡ ತಮ್ಮ ಮುಂದೆ ಇಟ್ಟಿದ್ದಾರೆ. ಜೊತೆಗೆ ತಮ್ಮವರೇ ಆದಂತ ನಮ್ಮ ಈ ಜಂಟಿ ಸಮಿತಿ ಸದಸ್ಯರು ಹಾಗೂ ನಿಮ್ಮ ಗ್ರಾಮದ VWSC ಅಧ್ಯಕ್ಷರು ಆದಂತ ಕುರುಗುಂದ್ ಅವರು ಕೂಡ ನಮ್ಮ ಜೊತೆಗೆ ಬೆಳಗಿನ ತಿರುಗಾಡಿ ಸಾಕಷ್ಟು ಸಹಕಾರ ಕೊಟ್ಟು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಕೂಡ ಇಲ್ಲಿ ಕೆಲ ಕಾಮಗಾರಿಗಳು ಬಹಳ ಒಂದು ಒಳ್ಳೆಯ ಗುಣಮಟ್ಟದ ಆಗಿದ್ದಾವೆ ಮತ್ತು ಇದರಿಂದ ಬಹಳ ಸಾಕಷ್ಟು ನಮಗೆ ಈ ಯೋಜನೆಯಿಂದ ಲಾಭ ಆಗಿದೆ ಮತ್ತು ಸಾಕಷ್ಟು ಅಭಿವೃದ್ಧಿ ಆಗಿದೆ ಅನ್ನೋ ಅಭಿಪ್ರಾಯ ಕೂಡ ಕೊಟ್ಟಿದ್ದಾರೆ. ಈಗ ಈ ಎಲ್ಲರ ಅಭಿಪ್ರಾಯವು ಸೇರಿಸಿ ಅವ್ರು ಹೇಳಿದ್ದೆಲ್ಲವೂ ನಿಜ ಇದೆ ಅನ್ನೋದು ನನ್ನ ಅಭಿಪ್ರಾಯ. ತಾಂತ್ರಿಕವಾಗಿ ಹೇಳಿದ್ರು, ಕನ್ಸಲ್ಟೆಂಟ್ಸ್ ಹೇಳಿದ್ರು, ಫಿರ್ದೋಸ್ ಅವರು ಹೇಳಿದ್ರು, ಕಾಂಟ್ರಾಕ್ಟರ್ ಹೇಳಿದ್ರು, ನಮ್ಮ ಸಮಿತಿಯವರು ಎಲ್ಲರೂ ಹೇಳಿದ್ರು. ಅಷ್ಟು ಅಲ್ಲದೆ ಊರಿನ ಜನತೆ ಕೂಡ ನೀವು ನಮಗೆ ಅಭಿಪ್ರಾಯ ಕೊಟ್ಟಿದ್ರಿ. ನಾನು ಈ ಜಂಟಿ ಸಮಿತಿಯ ಅಧ್ಯಕ್ಷನಾಗಿ ಏನಪ್ಪ ಹೇಳೋದಂದ್ರೆ, ಬೈಲೂರು ಗ್ರಾಮದಲ್ಲಿ ಪ್ರತಿಯೊಂದು ಕೆಲಸ ಗುಣಮಟ್ಟದಿಂದ ಆಗಿದೆ, ಒಳ್ಳೆಯ ಕೆಲಸ ಆಗಿದೆ ಮತ್ತು ಅದನ್ನ ಇವತ್ತು ನಾವು ತಾಂತ್ರಿಕವಾಗಿ ನೀವು ನಿರೀಕ್ಷಣೆ ಮಾಡಿ ಹಸ್ತಾಂತರ ಮಾಡಿಸೋದಕ್ಕೆ ಇವತ್ತು ಇಲ್ಲಿ ಸೇರಿದ್ದೇವೆ. ಈ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ನಾವು ಸರ್ಕಾರ ನೀಡುವ ನಿರ್ದೇಶನಗಳ ಪ್ರಕಾರ ಒಂದು ಬಾಂಡ್ ಎಕ್ಸಿಕ್ಯೂಟ್ ಮಾಡಬೇಕಾಗಿದೆ. ಬಾಂಡ್ ಅಂದ ತಕ್ಷಣ ಬಹುಶಃ ನೀವೆಲ್ಲರೂ ಕೂಡ ಎದುರ್ಕೊಳ್ಬಹುದು, ಏನೋ ಬರ್ಕೊಂಡು ಹೋಗ್ತಾರಪ್ಪ ಸಾಹೇಬ್ರು, ಮತ್ತೆ ಇಲ್ಲಿ ನಾವೇನೋ ಸಹಿ ಮಾಡಿ ಸಿಕ್ಕೊಳ್ತೀವಿ ಅಂತ. ಅದಕ್ಕೆ ಈ ಬಾಂಡ್ ಅಲ್ಲಿ ಏನಿದೆ ಅನ್ನೋದು ತಿಳಿಸೋದು ಕೂಡ ನನ್ನ ಕರ್ತವ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಈ ಬಾಂಡ್ ಅಲ್ಲಿ ವಿಷಯಗಳನ್ನ ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಅಲ್ಲದೆ ಇದಕ್ಕಿಂತ ಇನ್ನೊಂದು, ನಿಮ್ಮ ಊರಿನಲ್ಲಿ ಇದು ಬ್ಲೂ ಪ್ರಿಂಟ್, ನಿಮ್ಮ ಊರಿನಲ್ಲಿ ಇಡೀ ಯೋಜನೆಯ ವಿವಿಧ ಕಾಮಗಾರಿಗಳು, ಸ್ಟ್ಯಾಂಡ್ ಪೋಸ್ಟ್ ಅಲ್ಲಿ, ಡಸ್ಟ್ಬಿನ್ ಅಲ್ಲಿ, ಆಮೇಲೆ ಬಟ್ಟೆ ತೊಳಕೆ ಕಲ್ಲುಗಳನ್ನು ಎಲ್ಲಿ ಕುಡಿಸಿದೇವಿ, ಎಷ್ಟು ಸ್ಟ್ಯಾಂಡ್ ಪೋಸ್ಟ್ ಗಳನ್ನು ಕುಡಿಸಿದೇವಿ, ಆಮೇಲೆ ಎಲ್ಲಿಂದ ನೀರು ಎಲ್ಲಿಗೆ ಬರ್ತಾ ಇದೆ, ಎಲ್ಲಿಂದ ನೀರು ಓವರ್ ಹೆಡ್ ಟ್ಯಾಂಕಿಗೆ ಹೆಂಗ್ ಬರ್ತದೆ, ಓವರ್ ಹೆಡ್ ಟ್ಯಾಂಕಿಗೆ ಹೆಂಗ್ ಬರ್ತದೆ, ಬೋರ್ವೆಲ್ಗಳು ಎಲ್ಲಿದ್ದಾವೆ, ಪ್ರತಿಯೊಂದು ಅಂಶ ನಾವು ಮಾಡಿದಂತ ಈ ಯೋಜನೆ ಅಡಿಯಲ್ಲಿ ಮಾಡಿದಂತ ಪ್ರತಿಯೊಂದು ಕಾಮಗಾರಿಗಳನ್ನು ತೋರಿಸುವಂತ ಬ್ಲೂ ಪ್ರಿಂಟ್ ನಕ್ಷೆಯನ್ನು ಕೂಡ ಇವತ್ತು ನಾವು ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಯಾಕೆ ಅಂತಂದ್ರೆ ಇದರಲ್ಲಿ ನಾವು ಕೆಲಸ ಮಾಡಿದೀವಿ, ನಮ್ಗೆ ಗೊತ್ತಿದೆ ಎಲ್ಲಿ ಡಿಸೈನ್ ಇದೆ ಏನಿದೆ ಅಂತ. ನಾಳೆ ನಿಮ್ಗೆ ಕೊಟ್ಟ ಮೇಲೆ ಗೊತ್ತಾಗಬೇಕಲ್ಲ ಏನಾಗಿದೆ ಅಂತ, ಎಲ್ಲಿದೆ ಅಂತ. ಅದಕ್ಕೆ ಈ ಬ್ಲೂ ಪ್ರಿಂಟ್ ಒಂದು ಕಾಪಿ ಕೂಡ ಇವತ್ತು ನಾನು ನಿಮ್ಗೆ ಅಗ್ರಿಮೆಂಟ್ ಬಾಂಡ್ ಕಾಪಿ ಜೊತೆಗೆ ಕೊಡ್ತಾ ಇದ್ದೀನಿ. ಜನರ ಪರವಾಗಿ ನೀವೆಲ್ಲ ಅಧ್ಯಕ್ಷರು ಮತ್ತು ಸಮಿತಿ ಎಲ್ಲ ಸದಸ್ಯರು, ಊರಿನ ನಾಗರಿಕರು ಇದಕ್ಕೆ ಬಾಂಡ್ ಸಹಿ ಮಾಡಬೇಕಾಗ್ತದೆ. ಅದಕ್ಕೆ ಸಹಿ ಮಾಡುವ ಪೂರ್ವದಲ್ಲಿ ನಿಮ್ಗೆ ಯಾವುದೇ ಒಂದು ಸಂದೇಹ ಇರಬಾರ್ದು, ಸ್ಪಷ್ಟವಾಗಿ ನಿಮ್ಗೆ ಇದರ ಬಗ್ಗೆ ಕಲ್ಪನೆ ಕೊಡಬೇಕು ಅನ್ನುವ ಒಂದೇ ಕಾರಣದಿಂದ ನಾನು ಇವತ್ತು ಇದನ್ನ ನಿಮ್ಗೆ ಹೇಳೋಕೆ ಇಷ್ಟಪಡ್ತೇನೆ. ಅಗ್ರಿಮೆಂಟ್, ಈ ಅಗ್ರಿಮೆಂಟ್ ಅನ್ನು ದಿನಾಂಕ 5/10/98ರಂದು ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪರವಾಗಿ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಬೆಳಗಾವಿ ಮತ್ತು ಜಿಲ್ಲಾ ಯೋಜನಾ ವ್ಯವಸ್ಥಾಪನಾ ಘಟಕ ಬೆಳಗಾವಿ ಜಿಲ್ಲೆ, ವಿಶ್ವ ಬ್ಯಾಂಕ್ ನೆರವು, ಮೊದಲನೇ ಪಾರ್ಟಿ ಮತ್ತು ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿ ಬೈಲೂರು ಗ್ರಾಮ ಬೈಲೊಂಗಲ ತಾಲೂಕು ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರು MC ಕುರುಗುಂದ್ ಅವರು ಎರಡನೇ ಪಾರ್ಟಿಯಾಗಿರುತ್ತಾರೆ. ಏನೇ ಆದರೂ ಮೊದಲನೇ ಮತ್ತು ಎರಡನೇ ಪಾರ್ಟಿಗಳ ಅರ್ಥವೆಂದ್ರೆ ಸದರಿಯವರುಗಳು ನಿರ್ವಹಿಸುತ್ತಿರುವ ಸಂಬಂಧಪಟ್ಟ ಕಾರ್ಯನಿರ್ವಾಹಕರು ಹಾಗೂ ಉತ್ತರಾಧಿಕಾರಿಗಳಾಗುತ್ತಾರೆ ಮತ್ತು ಶಾಸನ ಸಮ್ಮತವಾದ ಪ್ರತಿನಿಧಿಯಾಗಿರುತ್ತಾರೆ. ಬೈಲೂರು ಗ್ರಾಮದ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಯೋಜನೆಯ ಕಾಮಗಾರಿಗಾಗಿ ಇಲ್ಲಿಯವರೆಗೆ 25,84,000 ರೂಪಾಯಿಗಳನ್ನು 25,84,000 ರೂಪಾಯಿಗಳನ್ನು ವೆಚ್ಚ ಮಾಡಲಾಗಿರುತ್ತದೆ. ಈ ಹಣವನ್ನು ವಿಶ್ವ ಬ್ಯಾಂಕಿನಿಂದ ಪಡೆದಿದ್ದು ಹಾಗೂ ಇದರ ವಿಶಾಲ ಉದ್ದೇಶವೆಂದರೆ ಗ್ರಾಮದವರೇ ಸದರಿ ಯೋಜನೆಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ನಡೆಸುವುದಾಗಿರುತ್ತದೆ. ಈ ಯೋಜನೆಯಲ್ಲಿ ಗ್ರಾಮದ ನೈರ್ಮಲ್ಯ ಯಾವುದೇ ಆದಾಯವನ್ನು ನಿರೀಕ್ಷಿಸದೆ ಪ್ರತಿ ಕುಟುಂಬಕ್ಕೆ ಸಮರ್ಪಕವಾದ ಮತ್ತು ಶುದ್ಧವಾದ ನೀರು ಸರಬರಾಜು ಮಾಡುವುದಲ್ಲದೆ ಗ್ರಾಮದ ನೈರ್ಮಲ್ಯವನ್ನು ನೋಡಿಕೊಳ್ಳುವುದಾಗಿರುತ್ತದೆ. ಈ ಕೆಲಸವನ್ನು ಕರ್ನಾಟಕ ಸರ್ಕಾರದ ಪರವಾಗಿ ನಿರ್ವಹಿಸುವುದು ಆಗಿರುತ್ತದೆ. ಈ ಯೋಜನೆಯನ್ನು ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯ ಅಧ್ಯಕ್ಷರಾದ ಶ್ರೀ MC ಕುರುಗುಂದ್ ಅವರಿಗೆ ಗ್ರಾಮ ಬೈಲೂರು ದಿನಾಂಕ 5/10/98ರಂದು ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಬೆಳಗಾವಿ, ಜಿಲ್ಲಾ ಯೋಜನಾ ವ್ಯವಸ್ಥಾಪನಾ ಘಟಕ
ಘಟಕವನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಸರ್ಕಾರವು ಈ ಕೆಳಕಂಡ ಕರಾರು ಮತ್ತು ನಿಬಂಧನೆಗಳನ್ನು ಪಾಲಿಸುವ ಷರತ್ತುಗಳಿಗೆ ಒಳಪಟ್ಟು ಹಸ್ತಾಂತರಿಸಿದೆ. ಷರತ್ತುಗಳೇನಪ್ಪಾ ಹೇಳಿದೆ, ಒಂದು ಕಡೆಗೆ ಸರ್ಕಾರದ ಪ್ರತಿನಿಧಿ ನಾನು, VWS ನೀವು, ಹೀಗೆ 2 ಪಾರ್ಟಿ ಮಾಡಿ ಕೆಲವು ಈ ಕೆಳಕಂಡಂತ ಷರತ್ತುಗಳ ಒಳಪಟ್ಟು ನಾವು ಇದನ್ನ ಹಸ್ತಾಂತರ ಮಾಡಿದೆ ಅಂತ ಅಗ್ರಿಮೆಂಟ್ ಬರೆದಿದೆ. ಇನ್ನು ಷರತ್ತುಗಳು ಏನು ಅಂತಂದ್ರೆ, ಈ ಅಗ್ರಿಮೆಂಟ್ ಹಾಲಿ ಗ್ರಾಮದಲ್ಲಿರುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಯೋಜನೆಗಳಿಗೆ ಅನ್ವಯವಾಗುತ್ತದೆ. 2ನೇ ಪಾರ್ಟಿಯವರು ಅಂದ್ರೆ ನೀವು ಗ್ರಾಮದವರು ಸಮಾನವಾಗಿ ಸಮರ್ಪಕವಾಗಿ ಶುದ್ಧವಾದ ನೀರನ್ನು ಸರಬರಾಜು ಮಾಡತಕ್ಕದ್ದು. 2ನೇ ವರ್ಗ ಪಾರ್ಟಿಯವರು ಅಥವಾ ಅವರಿಂದ ಅಧಿಕಾರ ಹೊಂದಲ್ಪಟ್ಟವರು ನೀರು ಸರಬರಾಜು ಹಾಗೂ ನೈರ್ಮಲ್ಯ ಯೋಜನೆಗೆ ತಗಲುವ ವೆಚ್ಚವನ್ನು ಮತ್ತು ಈ ಬಗ್ಗೆ ಸರ್ಕಾರವು ಕಾಲಕಾಲಕ್ಕೆ ಹೊರಡಿಸುವ ಆದೇಶಗಳ ಹಿನ್ನೆಲೆಯಲ್ಲಿ ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯವರು ಚರ್ಚಿಸಿ ನಿಗದಿಪಡಿಸಿದ ಹಣವನ್ನು ಪ್ರತಿ ತಿಂಗಳಿಗೆ ನಿಗದಿಪಡಿಸಿದ ನೀರು ಕಂದಾಯ ಹಾಗೂ ಇತರ ಕರಗಳನ್ನು ವಸೂಲಿ ಮಾಡುವ ಹಕ್ಕು ಹೊಂದಿರುತ್ತಾರೆ. ನಿಮ್ಗೆ ಅಧಿಕಾರ ಇದೆ. ಗ್ರಾಮ ನೀರು ಸರಬರಾಜು ಮತ್ತು ಗ್ರಾಮ ನೈರ್ಮಲ್ಯ ಸಮಿತಿಯವರು ಕನಿಷ್ಠ ಖರ್ಚಿನ ಬಾಬತಿಗೆ ಸಮವಾಗಿ ಯೋಜನೆಯನ್ನು ನಡೆಸಿಕೊಂಡು ಹೋಗತಕ್ಕದ್ದು. ಪಂಚಾಯಿತಿ ನೌಕರರ ಸೇವೆ ಇಂದಲೇ ನೀರು ಕರ ವಸೂಲಾತಿ ಮತ್ತು ಗ್ರಾಮ ನೈರ್ಮಲ್ಯ ಕೆಲಸಗಳನ್ನು ನಿರ್ವಹಿಸುವುದು. ಅವಶ್ಯವಿದ್ದಲ್ಲಿ ಮಾತ್ರ ಹೆಚ್ಚುವರಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಗ್ರಾಮ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಯೋಜನೆಯನ್ನು ನಿಭಾಯಿಸತಕ್ಕದ್ದು. ಈ ಹೆಚ್ಚುವರಿ ಸಿಬ್ಬಂದಿಯನ್ನು ಒಳಗೊಂಡಂತೆ ಯೋಜನೆಯ ನಿರ್ವಹಣೆಗೆ ಸರ್ಕಾರದಿಂದ ಯಾವುದೇ ಧನ ಸಹಾಯ ನೀಡುವುದಿಲ್ಲ. ಈ ಯೋಜನೆ ಅಡಿಯಲ್ಲಿ ಗ್ರಾಮದ ಕೆಲವು ಹಿತಾಸಕ್ತಿಯುಳ್ಳವರಿಗೆ ಗಾರೆ ಕೆಲಸದ ಬಗ್ಗೆ, ನೀರಿನ ಪೈಪ್ಗಳನ್ನು ಹಾಕುವ ಬಗ್ಗೆ, ವಾಲ್ಮನ್ ಕೆಲಸದ ಬಗ್ಗೆ ಮತ್ತು ಕೈಪಂಪುಗಳನ್ನು ರಿಪೇರಿ ಮಾಡುವ ಬಗ್ಗೆ ತರಬೇತಿಯನ್ನು ನೀಡಿದ್ದು, ಅಂತಹ ತರಬೇತಿ ಹೊಂದಿದವರ ಸೇವೆಯನ್ನು ಯೋಜನೆಯ ಯಾವುದೇ ಅವಶ್ಯ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವುದು. ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯು ಗ್ರಾಮದ ನೈರ್ಮಲ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಂಡು ಸಮುದಾಯದ ಏಳಿಗೆಯನ್ನು ಕಾಪಾಡುವ ದೃಷ್ಟಿಯಿಂದ ಸರ್ಕಾರದ ಇತರೆ ಯಾವುದೇ ಇಲಾಖೆಗಳ ಸಹಕಾರವನ್ನು ಪಡೆದುಕೊಳ್ಳುವುದು. ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯು ಅಥವಾ ಅವರಿಂದ ಅಧಿಕಾರ ಹೊಂದಿದ ನೌಕರರು ಪ್ರತಿ ತಿಂಗಳು ಸಾರ್ವಜನಿಕರಿಂದ ನೀರು ಕಂದಾಯ ಮತ್ತು ಇತರೆ ಕರಗಳನ್ನು ತಪ್ಪದೇ ವಸೂಲು ಮಾಡಿ ವಿದ್ಯುತ್ ಶಕ್ತಿ ಬಿಲ್ಲನ್ನು ಇಲಾಖೆಯು ನಿಗದಿಪಡಿಸಿದ ದಿನಾಂಕದೊಳಗೆ ಪಾವತಿ ಮಾಡತಕ್ಕದ್ದು. KB ಬಿಲ್ ಕೊಡಬೇಕು. ಗ್ರಾಮ ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿಯು ಪ್ರತಿ ತಿಂಗಳು ಖರ್ಚು ವೆಚ್ಚದ ತಕ್ತೆಯನ್ನು ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಮತ್ತು ಜಿಲ್ಲಾ ಯೋಜನಾ ವ್ಯವಸ್ಥಾಪನಾ ಘಟಕದ ಕಚೇರಿಗೆ ತಪ್ಪದೇ ಕಳುಹಿಸತಕ್ಕದ್ದು. ದಯವಿಟ್ಟು ನೆನಪಿಟ್ಕೊಳ್ಳಿ. ಮತ್ತು ವರ್ಷಕ್ಕೊಮ್ಮೆ ವಿಶೇಷ ಆಡಿಟ್ ಅನ್ನು ಲೆಕ್ಕ ಪರಿಶೋಧನೆ ಮಾಡಿಸತಕ್ಕದ್ದು. ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ರಿಪೇರಿ ಬಂದಲ್ಲಿ ಅಂತಹ ರಿಪೇರಿಯನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಗ್ರಾಮ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಸಮಿತಿಯು ಕೂಡಲೇ ರಿಪೇರಿ ಮಾಡಿಸಿ ಸಾರ್ವಜನಿಕರಿಗೆ ನೀರು ಸರಬರಾಜು ಪೂರೈಸತಕ್ಕದ್ದು ಮತ್ತು ಸಮಿತಿಯು ರಿಪೇರಿ ಖರ್ಚನ್ನು ಭರಿಸುವುದು. ಯಾವಾಗ 1 ವರ್ಷ ಮೇಂಟೆನೆನ್ಸ್ ಪೀರಿಯಡ್ ಹೇಳಿದ್ನಲ್ಲ, ಅದಾದ್ಮೇಲೆ ಬರ್ತದೆ. 1 ವರ್ಷ ಮೇಂಟೆನೆನ್ಸ್ ನಾವು ಮಾಡ್ತೀವಿ, ಅಂದ್ರೆ ನಮ್ಮ ಕಾಂಟ್ರಾಕ್ಟರ್ಗೆ ಅದು ಅಗ್ರಿಮೆಂಟ್ ಇದೆ. ಯೋಜನೆಗೆ ಸಂಬಂಧಿಸಿದ ಮೆಷಿನರಿಗಳಿಗೆ ಹಾಗೂ ಪಂಪ್ಗಳಿಗೆ ಸಾರ್ವಜನಿಕ ಹಿತದ ದೃಷ್ಟಿಯಿಂದ ವಿಮೆ ಮಾಡುವುದು. ನಾವು O&M ಟ್ರೈನಿಂಗ್ ನಲ್ಲಿ ಹೇಳಿದ್ವಿ ನಿಮಗೆ, ವಿಮೆ ಮಾಡಿಸ್ಬೇಕು ಎಲ್ಲ ವ್ಯವಸ್ಥೆ ಅಂತ, ವಿಮೆ ಮಾಡ್ಬೇಕು ಅನ್ನೋ ಒಂದು ಕಂಡೀಷನ್ ಕೂಡ ಹಾಕಿದ್ವಿ. ಯೋಜನೆಗೆ ಸಂಬಂಧಿಸಿದಂತೆ ಗ್ರಾಮ ನೀರು ಸರಬರಾಜು ಮತ್ತು ಪರಿಸರ ನೈರ್ಮಲ್ಯ ಸಮಿತಿಗೆ ಹಸ್ತಾಂತರಿಸುವ ಬಗ್ಗೆ ವಿವರವಾದ ಆಸ್ತಿಯ ಪಟ್ಟಿಯನ್ನು ಪ್ರತ್ಯೇಕವಾಗಿ ತಯಾರಿಸಿ ಈ ಅಗ್ರಿಮೆಂಟ್ ಜೊತೆಯಲ್ಲಿ ಲಗತ್ತಿಸಿದೆ. ಏನೇನು ಕೊಡ್ತಾ ಇದೆ ನಿಮ್ಗೆ ಇವತ್ತು ಅನ್ನೋ ಒಂದು ಪಟ್ಟಿ ಕೊಡ್ಬೇಕಲ್ಲ, ಅದು ಪಟ್ಟಿ ಕೂಡ ನಾನು ಸಿದ್ಧಪಡಿಸಿದ್ದೀನಿ. ಈ ಏನೇನು ನೋಡಿ ಬಂದೇವಲ್ಲ ನಾವು, ಎಲ್ಲವೂ ನಾನು ಪಟ್ಟಿಯಲ್ಲಿ ಸೇರಿಸಿದ್ದೀನಿ. ಆ ಪಟ್ಟಿಯನ್ನು ಕೂಡ ತಮ್ಮ ಮುಂದೆ ಇಡೋಕೆ ಇಷ್ಟಪಡ್ತೀನಿ. ಮೇಲ್ಕಂಡಂತೆ ಅಗ್ರಿಮೆಂಟ್ ಅನ್ನು ಈ ದಿನ 5/10/98ರಂದು ಮೊದಲನೇ ಪಾರ್ಟಿ ಮತ್ತು 2ನೇ ಪಾರ್ಟಿಯವರ ಸಮ್ಮುಖದಲ್ಲಿ ಈ ಕೆಳಕಂಡ ಸಾಕ್ಷಿದಾರರ ಸಮಕ್ಷಮದಲ್ಲಿ ಹಸ್ತಾಕ್ಷರಗಳಿಂದ ಸಹಿ ಮಾಡಿದೆ. ನಾವು ಸಹಿ ಮಾಡ್ತೇವೆ, ನೀವೆಲ್ಲ ಸಹಿ ಮಾಡಕ್ಕೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ಏನಪ್ಪಾ ಅಂತಂದ್ರೆ, ಈ ಒಂದು ಯೋಜನೆಯ ಅಂಗವಾಗಿ ಸೃಷ್ಟಿಸಿದಂತ ಕೆಲಸಗಳು ಏನೇನು, ಎಷ್ಟೆಷ್ಟು ಖರ್ಚಾಗಿದೆ ಅನ್ನೋ ಬಗ್ಗೆ ಕೂಡ ನಾನು ಇದರಲ್ಲಿ ನಮೂದು ಮಾಡಿದ್ದೀನಿ. ಅದನ್ನು ಕೂಡ ತಮಗೆ ಮಾಹಿತಿಗಾಗಿ ಹೇಳೋಕೆ ಇಷ್ಟಪಡ್ತೀನಿ. ನೀರು ಸರಬರಾಜು ಯೋಜನೆಗಾಗಿ ವೆಚ್ಚ ಮಾಡಿರುವ ಮತ್ತು ಸಂಬಂಧಿಸಿದ ಆಸ್ತಿ ವಿವರ. ಗ್ರಾಮದ ಹೆಸರು ಬೈಲೂರು. ಯೋಜನೆಗೆ ವಿನಿಯೋಗಿಸಿದ ವೆಚ್ಚ 21,34,000.
ಯೋಜನೆಗೆ ಸಂಬಂಧಿಸಿದ ನೀಲಿ ನಕ್ಷೆಯ ಸಂಖ್ಯೆ ಒಂದು ಬ್ಲೂ ಪ್ರಿಂಟ್ ತೋರಿಸಿದಲ್ಲ ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಪಂಪುಗಳ ಸಂಖ್ಯೆ ಆಗಲೇ ಹೇಳಿದಂಗೆ 3ಗೆ 6 ಒಂದು HP ಒಂದಿದೆ, 5 HP 2 ಇದಾವೆ, 1 HP 3, ಸೊ ಒಟ್ಟು 6, 3 2 5 1 6 6. ರೈಸಿಂಗ್ ಮೇನ್ ಉದ್ದ ಅಂದ್ರೆ ಬೋರದಿಂದ ನಿಮ್ಮ ಓವರ್ ಟ್ಯಾಂಕ್ ವರೆಗೆ ಪೈಪ್ಲೈನ್ ಮಾಡಿದ್ದೀವಿ, ಅದರ ಉದ್ದ ಎಷ್ಟು ಅಂತಂದ್ರೆ 3200.75 ಮೀಟರ್, 3200.75 ಮೀಟರ್ ಉದ್ದ ಇದೆ ಅದು. ಆಮೇಲೆ ಡಯಾಮೀಟರ್ಗಳಲ್ಲಿ ಅದನ್ನ ಬ್ರೇಕಪ್ ಮಾಡಿಕೊಡೋದಾದ್ರೆ 75 ಡಯಾದು 2301 ಮೀಟರ್, 90 ಡಯಾದು 845 ಮೀಟರ್, 80 ಡಯಾದು 54.75 ಮೀಟರ್. ನೀರಿನ ಟ್ಯಾಂಕ್ ಸಾಮರ್ಥ್ಯ ಮತ್ತು ಸಂಖ್ಯೆ 1,00,000 ಲೀಟರ್ ಸಾಮರ್ಥ್ಯವುಳ್ಳಂತ ಒಂದು ಓವರ್ ಟ್ಯಾಂಕ್ ಅನ್ನು ನಿಮಗೆ ನಾವು ಕಟ್ಟಿಸಿಕೊಡ್ತಾ ಇದ್ವಿ. ಅಂಟು ಜಾಲ್ಟ್ ನಿವಾರಕ ಯೂನಿಟ್ನ ಸಾಮರ್ಥ್ಯ ಡಿಸ್ಇನ್ಫೆಕ್ಷನ್ ಸೆಂಟರ್ ಅಂತ ಹೇಳಿದ್ರೆ ನಮಗೆ ಅದಕ್ಕೆ 1 HP 3 ಯೂನಿಟ್ಸ್ ಅನ್ನು ಕೊಡಿಸಿದ್ದೇವೆ, ಅದನ್ನು ನಿಮಗೆ ಕೊಡ್ತಾ ಇದ್ದೇವೆ. ನೀರು ವಿತರಣಾ ಪೈಪುಗಳ ಉದ್ದ, ಈ ಡಿಸ್ಟ್ರಿಬ್ಯೂಷನ್ ಲೈನ್ ಊರೆಲ್ಲ ಹಾಕಿದೇವಲ್ಲ ನೀರು ಹೋಗೋದಕ್ಕೆ, ಅದೆಷ್ಟು ಉದ್ದ ಇದೆ ಅಂತಂದ್ರೆ 3047 ಮೀಟರ್. ನೀವು ಇಡೀ ಊರಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಮನೆ ಮನೆಗೆ ಗಲ್ಲಿಗೆ ಹೋಗೋದಕ್ಕೆ 3047 ಮೀಟರ್ ಉದ್ದದಷ್ಟು ನಾವು ಪೈಪ್ ಲೈನ್ ಅನ್ನು ಹಾಕಿದ್ದೇವೆ. ಅದನ್ನ ಡಯಾಮೀಟರ್ ಪ್ರಕಾರ ಹೇಳೋದಾದ್ರೆ 63 ಡಯಾ ಇರುವಂತದ್ದು 2300 ಮೀಟರ್ ಆಗ್ತದೆ, 75 ಡಯಾ ಇದ್ದದ್ದು 434 ಮೀಟರ್ ಆಗ್ತದೆ, 90 ಡಯಾ ಇದ್ದು 143 ಮೀಟರ್ ಆಗ್ತದೆ, 110 ಡಯಾ ಇದ್ದದ್ದು 161 ಮೀಟರ್ ಆಗ್ತಾ ಇದೆ, 160 ಡಯಾ ಇದ್ದು 9 ಮೀಟರ್ ಆಗ್ತದೆ. ಬೀದಿ ನಲಿಗಳ ಸಂಖ್ಯೆ ಅಂದ್ರೆ ಈ ಸ್ಟ್ಯಾಂಡ್ ಪೋಸ್ಟ್ಗಳು ಒಟ್ಟು 28, ಬಟ್ಟೆ ಒಗೆಯುವ ಕಲ್ಲುಗಳ ಸಂಖ್ಯೆ ಒಟ್ಟು 40, ಕಸದ ತೊಟ್ಟೆಗಳ ಸಂಖ್ಯೆ 28, ದನಕರಗಳು ನೀರು ಕುಡಿಯುವ ತೊಟ್ಟೆಗಳ ಸಂಖ್ಯೆ 6. ಹಿಂದಿನ ಗ್ರಾಮ ನೀರು ಸರಬರಾಜು ಮತ್ತು ಇದು ನಾವು ಹೊಸದಾಗಿ ಸೃಷ್ಟಿಸಿದಂತ ಕೆಲಸಗಳ ಬಗ್ಗೆ ಹೇಳಿದೆ ನಾನು. ಈಗಾಗಲೇ ನಿಮ್ಮ ಹಳಿ ವ್ಯವಸ್ಥೆ ಇತ್ತಲ್ಲ, ಹಳಿ ವ್ಯವಸ್ಥೆಯಲ್ಲಿ ನಾವು ಕೆಲಸ ಪ್ರಾರಂಭ ಪೂರ್ವದಲ್ಲಿ ಎಲ್ಲ ನಮ್ಮ ESR ರೆಡಿ ಮಾಡುವಾಗ ತಗೊಂಡಿದ್ದೆ, ಅದ್ರ ಪ್ರಕಾರ ಏನಿತ್ತು ಅನ್ನೋದನ್ನ ಕೂಡ ಇಲ್ಲಿ ನಮೂದು ಮಾಡಿದ್ದೇನೆ. ಅಂದ್ರೆ ಅದನ್ನು ಕೂಡ ಹೊಳಿ ನಿಮ್ಗೆ ಕೊಡ್ತಾ ಇದ್ದೇನೆ. ಈಗ ನಮ್ಮ ಹೊಸದ್ರ ಜೊತೆಗೆ ಹಳಿದು ಕೂಡ ನಿಮಗೆ ಹಸ್ತಾಂತರ ಆಗ್ತಾ ಇದೆ. ಹಿಂದಿನ ಗ್ರಾಮ ನೀರು ಸರಬರಾಜಲ್ಲಿ ಗ್ರಾಮದ ಹೆಸರು ಬೈಲೂರು, ಅಲ್ಲಿ ಅವಾಗ ಯೋಜನೆಗೆ ನಿಮ್ಮ ಹಳಿ ಯೋಜನೆಗೆ ವಿನಿಯೋಗಿಸಿದ ವೆಚ್ಚ ಎಷ್ಟು 4,88,000. ಯೋಜನೆಗೆ ಸಂಬಂಧಿಸಿದ ನೀಲಿ ನಕ್ಷೆ ಇಲ್ಲ, ಏನು ಕೊಟ್ಟಿಲ್ಲ ನಿಮಗೆ. ಪಂಪುಗಳ ಸಂಖ್ಯೆ 1 10 ಹೌಸ್ ಪವರ್ದು. ರೈಸಿಂಗ್ ಮೇನ್ ಉದ್ದ ಅಂದ್ರೆ ಬೋರ್ವೆಲ್ ಇದರಿಂದ ನಿಮ್ಮ ಓವರ್ ಟ್ಯಾಂಕ್ ವರೆಗೆ ಬರುವಂತಹ ಉದ್ದ 1490 ಮೀಟರ್, ಡಯಾಮೀಟರ್ 75 ಮಿಲಿಮೀಟರ್. ನೀರಿನ ಟ್ಯಾಂಕ್ ಸಾಮರ್ಥ್ಯ ಮತ್ತು ಸಂಖ್ಯೆ 50,000 ಲೀಟರ್ದು 6 ಮೀಟರ್ ಸ್ಟೇಜಿಂದು ನಿಮ್ಮ ಹಳೆ ಓವರ್ ಟ್ಯಾಂಕ್ ಇದೆ, ಅದು ಒಂದು. ದೆನ್ ಅಂಟು ಜಾಡು ನಿರ್ವಾಹಕ ಯೂನಿಟ್ ಡಿಸ್ಇನ್ಫೆಕ್ಷನ್ ಸೆಂಟರ್ ನಿಮ್ಮ ಹಳೆಯದಕ್ಕೆ ವ್ಯವಸ್ಥೆ ಇಲ್ಲ. ನೀರು ವಿತರಣಾ ಪೈಪ್ಗಳ ಉದ್ದ 2663.880 ಮೀಟರ್. ಹಳೆ ವ್ಯವಸ್ಥೆಯಲ್ಲಿ 2663.80 ಮೀಟರ್ದಷ್ಟು ನೀರು ಡಿಸ್ಟ್ರಿಬ್ಯೂಷನ್ ಪೈಪ್ ಅನ್ನ ಹಾಕಿದ್ರೆ. ಆಮೇಲೆ ಅದನ್ನ ಡಯಾಮೀಟರ್ ವೈಸು ನಮಗೆ ಬ್ರೇಕಪ್ ಇದೆ, ನಿಮಗೆ ಟೋಟಲ್ ಮಾತ್ರ ಹೇಳ್ತೀನಿ. ಆಮೇಲೆ ಬೀದಿ ನಲ್ಲಿಗಳ ಸಂಖ್ಯೆ ಹಳೆಯದಲ್ಲಿ 14, ಬಟ್ಟೆ ಒಗೆಯ ಕಲ್ಲುಗಳು ಇರಲಿಲ್ಲ, ಕಸದ ತೊಟ್ಟೆಗಳ ಸಂಖ್ಯೆ ಇರಲಿಲ್ಲ, ದನಕರುಗಳು ನೀರು ಕುಡಿಯುವ ತೊಟ್ಟೆಗಳ ಸಂಖ್ಯೆ ಹಿಂದೆ ಇರಲಿಲ್ಲ. ಗ್ರಾಮ ನೈರ್ಮಲ್ಯ ಯೋಜನೆಯ ಆಸ್ತಿ ವಿವರ, ನಾವು ಪರಿಸರ ನೈರ್ಮಲ್ಯೀಕರಣ ಯೋಜನೆಯಲ್ಲಿ ಕೂಡ ನಮ್ಮ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದ್ದೇವೆ. ಈಗ ಹೊಸದಾಗಿ ಮಾಡಿದ ಚರಂಡಿಗಳ ವಿವರ, ಎಲ್ ಶೇಪ್ ಚರಂಡಿ ಉದ್ದ ಯಾವುದು ಮಾಡಿಲ್ಲ ಇಲ್ಲಿ, ವಿ ಶೇಪ್ ಚರಂಡಿ ಇಲ್ಲಿ ಮಾಡಿಲ್ಲ, ಯು ಶೇಪ್ ಚರಂಡಿ ಉದ್ದ 1694.4 ಮೀಟರ್. ನಿಮ್ಮ ಗ್ರಾಮದಲ್ಲಿ ಯು ಶೇಪ್ ಚರಂಡಿಯನ್ನ ಗಟರನ್ನ ಒಟ್ಟು 1694.4 ಮೀಟರ್ದಷ್ಟು ನಾವು ನಿರ್ಮಾಣ ಮಾಡಿದ್ದೇವೆ. ಹೊಸದಾಗಿ ಕಟ್ಟಿದ ಸೇತುವೆಗಳ ಸಂಖ್ಯೆ 3 ಈಗ ಮಾಡ್ತಾ ಇದ್ದಾರೆ ನೋಡಿ, ಬ್ರಿಡ್ಜ್ ಇದು ಸಿಡಿ ಕಟ್ತಾ ಇದ್ದಾರೆ ನಾವು 3 ಇದಾವೆ. ಆಮೇಲೆ ಗ್ರಾಮಗಳಲ್ಲಿರುವ ರಸ್ತೆಯನ್ನು ಪುನರ್ ರಿಪೇರಿ ಮಾಡಿದ್ದು ಉದ್ದ ಯಾವುದು ಮಾಡಿಲ್ಲ ಅಂತದ್ದು. ಗ್ರಾಮದ ಕಿರುದಾರಿಗಳಿಗೆ ಹಾಕಿದ ಕಲ್ಲು ಹಾಸಿನ ವಿವರ ಮೂರಲ್ಲ ಮಾಡಿದ ಉದ್ದ ಏನೂ ಇಲ್ಲ. ಗ್ರಾಮದಲ್ಲಿ ಕಿರುದಾರಿಗಳಿಗೆ ಹಾಕಿದ ಕಲ್ಲು ಹಾಸಿನ ವಿವರ ಒಟ್ಟು 98.18 ಚದರ ಮೀಟರ್ ಕಲ್ಲು ಹಾಕಿ ಹಾಕಿದ್ದು. ಆಮೇಲೆ ಹಿಂದಿನ ಗ್ರಾಮ ನೈರ್ಮಲ್ಯ ಯೋಜನೆಗೆ ಸಂಬಂಧಿಸಿದ ವಿವರ, ಹಿಂದೆ ಏನು ಮಾಡಿದ್ರಿ ನೀವು ಅನ್ನೋದಕ್ಕೆ. ಹೊಸದಾಗಿ ನಿರ್ಮಾಣ ಮಾಡಿದ ಚರಂಡಿಗಳ ವಿವರ, ಎಲ್ ಶೇಪ್ ಇಲ್ಲ, ವಿ ಶೇಪು ಇಲ್ಲ, ಯು ಶೇಪ್ ಚರಂಡಿ ಉದ್ದ ನೀವು ಹಿಂದೆ ಮಾಡಿದ್ದು 150 ಮೀಟರ್ ಮಾತ್ರ.
ಆಮೇಲೆ ಕಟ್ಟಿದ ಸೇತುವೆಗಳ ಸಂಖ್ಯೆ ಹಿಂದೆ 5 ಏನೋ ಕಟ್ಟಿದ್ರಿ ನೀವು, ಅಲ್ಲಿ CD ವರ್ಕ್ಸ್ ಮಾಡಿದಿರಿ ಹಿಂದೆ ನಮ್ಮ ಯೋಜನೆ ಬರುತ್ತಿರುವುದರಲ್ಲಿ. ಗ್ರಾಮದಲ್ಲಿರುವ ರಸ್ತೆಗಳನ್ನು ಪುನರ್ ರಿಪೇರಿ ಮಾಡಿದ್ದು ಯಾವುದೂ ಇಲ್ಲ. ಗ್ರಾಮದ ಕಿರುದಾರಿಗಳಿಗಾಗಿ ಹಾಕಿದ ಕಲ್ಲು ಹಾಸಿನ ವಿವರ ಮತ್ತು ಉದ್ದ ಯಾವುದು ಮಾಡಿಲ್ಲ. ಇಷ್ಟು ವಿವರವಾದ ಅಗ್ರಿಮೆಂಟ್ ಬಾಂಡ್ ಅನ್ನ ಮಾಡಿ ಇದರ ಒಂದು ಪ್ರತಿಯನ್ನ ನಿಮಗೆ ಹಸ್ತಾಂತರ ಮಾಡಿ ಸಾಂಕೇತಿಕವಾಗಿ ತಾಂತ್ರಿಕವಾಗಿ ಈ ವ್ಯವಸ್ಥೆಯನ್ನ ನಾನು ಈ ಬೈಲೂರು ಗ್ರಾಮದ ಜನ ಸಮುದಾಯಕ್ಕೆ ಅರ್ಪಿಸಲು ಇಚ್ಛಿಸುತ್ತೇನೆ. ಇದಕ್ಕೆ ಕೊಡುವ ಪೂರ್ವದಲ್ಲಿ ನಾವು ಮೆಂಬರ್ಸ್ ಸಹಿ ಮಾಡಬೇಕಾಗ್ತದೆ. ದಯವಿಟ್ಟು ಅದನ್ನ ಆ ಕೆಲಸ ಮಾಡೋಣ. ಸುರದೋಷ ಸಹಿ ಮಾಡೋ ತಗೋರು